ನ್ಯೂಸ್5ಗೆ ಸ್ವಾಗತ. ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಕಾರ್ಯಕಾರಿ ಸಮಿತಿ ಚುನಾವಣೆ ಜುಲೈ 21ರ ಭಾನುವಾರ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆಯ ತನಕ ಮಂಡ್ಯದ ವೀರಶೈವ ವಿದ್ಯಾರ್ಥಿ ನಿಲಯದಲ್ಲಿ ನಡೆಯಲಿದೆ. ಆದ್ದರಿಂದ ನಾಗಮಂಗಲ ತಾಲೂಕಿನ ಸಮಸ್ತ ವೀರಶೈವ ಲಿಂಗಾಯತ ಬಂಧುಗಳು ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಮೃತಿ ಡಿ ಶಂಕರ ಮತ್ತು ನಾಗಮಂಗಲ ತಾಲೂಕಿನಿಂದ ಜಿಲ್ಲಾ ಮಟ್ಟದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುವ ಬ್ರಹ್ಮದೇವರಹಳ್ಳಿ ಬಿಸಿ ಮಹದೇವ ಹಾಗೂ ಡಿ ಶಂಕರ ಅವರ ತಂಡಕ್ಕೆ ಹೆಚ್ಚು ಮತವನ್ನು ನೀಡಬೇಕು ಅಂತ ಅಖಿಲ ಭಾರತ ವೀರಶೈವ ಮಹಾಸಭಾ ನಾಗಮಂಗಲ ತಾಲೂಕು ಘಟಕಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರತಕ್ಕಂಥ ಕಲ್ಲಿನಾಥಪುರ ಪರಮೇಶ್ವರ ಅವರು ತಾಲೂಕಿನ ವೀರಶೈವ ಲಿಂಗಾಯತ ಬಂಧುಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಾಗಮಂಗಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿರುವ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲಾ ಘಟಕದ ಕಾರ್ಯಕಾರಿ ಸಮಿತಿಯ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುವ ಬ್ರಹ್ಮದೇವರಹಳ್ಳಿ ಬಿಸಿ ಮಹದೇವ, ನಾಗಮಂಗಲ ತಾಲೂಕು ಘಟಕಕ್ಕೆ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವ ವಕೀಲ ಜಯಪ್ರಕಾಶ್, ಡಿಎಂ ಮಹದೇವಸ್ವಾಮಿ, ಮಹೇಂದ್ರ, ಗೀತಾ ಗುರುಪ್ರಸಾದ್, ಶೈಲಜಾ ಮತ್ತಿತರರು ಉಪಸ್ಥಿತರಿದ್ದರು. ಅಧ್ಯಕ್ಷರು ಡಿ ಶಂಕರ್ ಅಂತ ಹೇಳಿ ಅಮೃತಿಯವರು ಅಧ್ಯಕ್ಷರ ಅಭ್ಯರ್ಥಿ ಅವರಿಗೆ ನಾವು ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತೇಳಿ ಘೋಷಣೆ ಮಾಡೋದಕ್ಕೋಸ್ಕರ ಈ ಪತ್ರಿಕಾ ಪ್ರೆಸ್ ಮೀಟ್ನ ಕರೆದಿದ್ದೀವಿ. ಅವರು ಅದನ್ನು ಅಧ್ಯಕ್ಷರು ಚುನಾವಣೆಗೆ ಡಿ ಶಂಕರ್ ಅಮೃತಿಯವರು ಜಿಲ್ಲಾಧ್ಯಕ್ಷರು ನಿಂತಿದ್ದಾರೆ. ಅವ್ರ ಗ್ರೂಪು ಮಹಾದೇವ ಬಿಸಿ ಬ್ರಹ್ಮದೇವರಹಳ್ಳಿ ಅವ್ರ ಗ್ರೂಪಲ್ಲಿ ಇದ್ದಾರೆ. ಅವ್ರ ಗ್ರೂಪು ಸೇರಿ 31 ಸದಸ್ಯರಿದ್ದಾರೆ. 31 ಸದಸ್ಯರಿಗೂ ನಮ್ಮ ನಾಗಮಂಗಲ ವೀರಶೈವ ಮಹಾಸಭಾ ಘಟಕದಿಂದ ಸಂಪೂರ್ಣ ಬೆಂಬಲ. ಟೋಟಲ್ 31, ಈ ಗ್ರೂಪಲ್ಲಿ 23, 5 ಲೇಡಿ, 7, 17, 20 ಪುರುಷ ಡೈರೆಕ್ಟಿ ಡಿ ಶಂಕರ್ ಇದ್ದಾರೆ. ಅವ್ರು ಸಂಪೂರ್ಣವಾಗಿ ಡಿ ಶಂಕರ್ ಅವರ ಒಟ್ಟು 23 ಜನ ಸದಸ್ಯರುಗಳನ್ನು ಸಹ ನಮ್ಮ ತಾಲೂಕಿನ ಎಲ್ಲ ವೀರಶೈವ ಮತದಾರರಿಗೆ ಅವ್ರ ಬೆಂಬಲನ ನಾವು ವ್ಯಕ್ತಪಡಿಸಿದ್ದೀವಿ. ಅಘೋಷಿತವಾಗಿ ಬೆಂಬಲ ವ್ಯಕ್ತಪಡಿಸಿದ್ದೀವಿ. ನಾವು ಅವ್ರ ಪರವಾಗಿ ಎಲ್ಲ ಮತದಾನ ಮಾಡ್ತೀವಿ ಅಂತ ನಾವು ಅಘೋಷಿತವಾಗಿ ಇವತ್ತು ಅಧಿಕಾರಿಗಳೀಗ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಚುನಾವಣೆ ನಡೀಬೇಕಾಯ್ತು. ಅವಿರೋಧವಾಗಿ ಕಲ್ನಾಥಪುರ ಪರಮೇಶ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ ನಂತರ ಪರಮೇಶ್ ಅವರು ಅವರ ಪದಾಧಿಕಾರಿಗಳ ಸಂಘದ ಮೀಟಿಂಗ್ ನ 21ನೇ ತಾರೀಕು ಕಳ್ಕೊಂಡು ಅದನ್ನ ಒಂದು ಮೀಟಿಂಗ್ ಆಯೋಜನೆ ಮಾಡಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊತಾರೆ. ಈಗ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನ ಮಾತ್ರ ಆಯ್ಕೆಯಾಗಿದೆ. ಮತ್ತೆ ಅದೇ ರೀತಿ 21 ಜನ ಡೈರೆಕ್ಟರ್ಗಳು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರ ಜೊತೆಗೆ 21 ಜನ ಅವಿರೋಧವಾಗಿ ನಮ್ಮ ತಾಲೂಕಿನಲ್ಲಿ ಆಯ್ಕೆಯಾಗಿದ್ದಾರೆ. ಆ ಪಟ್ಟಿನ 21 ನಂತರ ಮತ್ತೊಂದು ಪದಾಧಿಕಾರಿಗಳ ಇದನ್ನು ನೇಮಕ ಮಾಡ್ಕೋಬೇಕಾಗಿರೋದ್ರಿಂದ 21 ಕಳ್ಕೊಂಡು ಅದನ್ನ ನಾವು ಚಾಲನೆ ಮಾಡ್ಕೊಳ್ತೀವಿ. ಈಗ ಅಧ್ಯಕ್ಷ ಚುನಾವಣೆ 21ನೇ ತಾರೀಕಿಗೆ ಜಿಲ್ಲಾ ಅಧ್ಯಕ್ಷ ಚುನಾವಣೆ ಏನಿದೆ ಆ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕಿನ ಸದಸ್ಯರು ಮತದಾರರು ಏನಿದ್ದಾರೆ, ನಾವು ಮತದಾರರೆಲ್ಲ ಒಟ್ಟಾಗಿ ಸೇರಿ ಅವರಿಗೆ ಡಿ ಶಂಕರ್ ಮತ್ತೆ ತಂಡಕ್ಕೆ ನಾವು ಅಘೋಷಿತವಾಗಿ ಬೆಂಬಲನ ವ್ಯಕ್ತಪಡಿಸಿದೀವಿ. ಜೊತೆಗೆ ಅವರಿಗೆ ಎಲ್ಲ ನಾವು ಮತದಾನ ಮಾಡ್ತಾ ಇದೀವಿ ಅನ್ನೋ ವಿಚಾರನ ನಿಮ್ಮ ಪತ್ರಿಕಾ ಮಾಧ್ಯಮ. ನಮ್ಮಲ್ಲಿ 70ಕ್ಕೂ ಅಧಿಕ ಮತದಾರರು ನಮ್ಮ ತಾಲೂಕಿನಲ್ಲಿದ್ದಾರೆ. ಜಿಲ್ಲಾ ಮಟ್ಟಕ್ಕೆ ಮತದಾನ ಮಾಡುವಂತವರು 70+ ಮತದಾರರು ಇದ್ದಾರೆ. ನಾವೇನಿದೆ ಸಂಪೂರ್ಣವಾಗಿ ನಾವು ಎರಡಿದೆ, ನಾವು ಒಗ್ಗಟ್ಟಾಗಿದ್ದೀವಿ. ಇಲ್ಲಿ ನಮ್ಮ ತಾಲೂಕಿನಲ್ಲಿ ನಾವೇನು 70+ ಮತದಾರರು ಇದ್ದೀವಿ, ನಾವು ಒಗ್ಗಟ್ಟಾಗಿದ್ದೀವಿ. ಅವರು ಪ್ರತಿನಿಧಿಯಾಗಿ ನಾವು ಇಲ್ಲಿ ಭಾಗವಹಿಸಿದ್ದೀವಿ. ಇವತ್ತು ಯಾವುದೇ ಬಣ ಇಲ್ಲ. ತಾಲೂಕಲ್ಲಿ ಹತ್ರ ಏನಾರ ಬಣ ಇದ್ದಿದ್ರೆ ಅಧ್ಯಕ್ಷರದು ನಮ್ಮಲ್ಲಿ ಒಗ್ಗಟ್ಟಿರೋದ್ರಿಂದ ನಾವೇನ್ ಮಾಡಿದೀವಿ, ಎಲ್ಲ ಅವಿರೋಧವಾಗಿ ಅಧ್ಯಕ್ಷನ ಆಯ್ಕೆ ಮಾಡ್ಕೊಂಡಿದೀವಿ. ಈ ಪದಾಧಿಕಾರಿಗಳನ್ನ ಮುಂದೆ ಆಯ್ಕೆ ಮಾಡ್ಕೊತಾ ಇದ್ದೀವಿ. ಒಗ್ಗಟ್ಟಾಗಿ ನಾವು ಡಿ ಶಂಕರ್ ಅವ್ರ ಬಣಕ್ಕೆ ನಾವು ನಮ್ಮ ಇದನ್ನ ಸೂಚಿಸಿದ್ವಿ. ಈ ಜಿಲ್ಲೆಯಲ್ಲಿ 4,025 ಮತ್ತೆ ನಮ್ಗೆ ಟೋಟಲ್ ಜಿಲ್ಲಾ ಮಟ್ಟದಲ್ಲಿ ಒಬ್ರು ಅಧ್ಯಕ್ಷರು 30 ಜನ ಡೈರೆಕ್ಟರ್ನ ಸ್ಪರ್ಧಿಸಿದ್ದಾರೆ. ಅದರಲ್ಲಿ ನಮ್ಮ ತಾಲೂಕಿನಿಂದ ಏಕೈಕವಾಗಿ ಬ್ರಹ್ಮದೇವರಹಳ್ಳಿ ಮಹದೇವರವರು ಡೈರೆಕ್ಟರ್ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿ ನಮ್ಗೆ ಒಂದು ಅವಕಾಶ ಕೊಟ್ಟಿರೋದ್ರಿಂದ ಡಿ ಶಂಕರ್ ಅವ್ರ ತಂಡ ಏನಿದೆ ಅದು ಸಂಪೂರ್ಣವಾಗಿ 23 ಜನ ನಿಂತಿದ್ದಾರೆ ಡೈರೆಕ್ಟರ್ ಮತ್ತೆ ಅಧ್ಯಕ್ಷರು. ಅವ್ರಿಗೆ ಸಂಪೂರ್ಣವಾಗಿ ನಮ್ಮ ತಾಲೂಕಿನಿಂದ ಎಲ್ಲಾ ಮತದಾರರು ಸಹ ಪ್ರಸ್ತುತ ಅಧ್ಯಕ್ಷರು, ಹಳೆ ಅಧ್ಯಕ್ಷರು ಎಲ್ಲ ಸೇರಿ ನಾವು ಒಮ್ಮತವಾಗಿ ಮಹೇಂದ್ರ ಅವರು ಡೈರೆಕ್ಟ್ ಮಾಡಿದ್ವಿ. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ 3 ಹಂತದಲ್ಲಿ ಚುನಾವಣೆಗಳು ನಡೀತದೆ. ಈಗ ತಾಲೂಕಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು. ಇಲ್ಲಿ ಮತದಾನ ಆಗಿದ್ರೆ ಜಿಲ್ಲಾ ಮಟ್ಟದ ಇಲ್ಲೇ ಮತದಾನ ಆಗ್ತಾ ಇತ್ತು. ಆದ್ರೆ ನಾವು ವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಈಗ ಮತದಾನಕ್ಕೆ ಜಿಲ್ಲೆಗೆ ಹೋಗ್ಬೇಕು. ಇಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದೆ. ನಾವಿವತ್ತು ಸಂಪೂರ್ಣವಾಗಿ ಡಿ ಶಂಕರ್ ಅವ್ರ ತಂಡನ
ನಾವು ಬೆಂಬಲಿಸಿದ್ದೀವಿ. ಜೊತೆಗೆ ಜಿಲ್ಲೆಯಲ್ಲಿ ಎಲ್ಲಾ ಕಡೆನೂ ಅವ್ರಿಗೆ ವ್ಯಾಪಕವಾಗಿ ಬೆಂಬಲ ವ್ಯಕ್ತ ಆಗಿರೋದ್ರಿಂದ ಅವ್ರಿಗೆಲ್ಲ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಗೆಲ್ತಾರೆ, ಸಮಾಜಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅನ್ನೋ ಭರವಸೆಯಲ್ಲಿ ನಾವಿವತ್ತು ಅವ್ರಿಗೆ ಬೆಂಬಲನ ವ್ಯಕ್ತಪಡಿಸಿದ್ವಿ. ಭಾವೈಕ್ಯತೆ ಜೊತೆ ಹೋಗುವಂತ ವ್ಯಕ್ತಿ, ಇಲ್ಲಿ ಎಲ್ಲರೂ ಒಟ್ಟು ತಗೊಂಡು ಹೋಗುವಂತ ವ್ಯಕ್ತಿ ಅವರು. ನಾವು ಇಡೀ ಸಮಗ್ರ ಮಂಡ್ಯ ಜಿಲ್ಲಾ ಅಭಿವೃದ್ಧಿಗೆ ಕೈ ಜೋಡಿಸ್ತಾರೆ ಅವರು. ದೇಶಗಳು ತುಂಬಾ ಮಾಡಿದ್ದಾರೆ. ಪ್ರಥಮ ಬಾರಿಗೆ ಅವರಿಗೆಲ್ಲ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಅವ್ರಿಗೆ ನಾವೆಲ್ಲ ಒಕ್ಕೋರದಿಂದ ನಮ್ಮ ತಾಲೂಕಿನಿಂದ ನಾವು ಬೆಂಬಲನ ಘೋಷಿಸಿದ್ವಿ. ಸ್ವಲ್ಪ 4,023 ಒಟ್ಟಲ್ಲಿ ಜನಸಂಖ್ಯೆ ಬಂದು 2,50,000 ಹೆಚ್ಚಿದೆ. ಮನಕ್ಕೆ ಬರ್ತಾ ಇರೋದ್ರಿಂದ ಮತದಾರರ ಸಂಖ್ಯೆ ಕಮ್ಮಿ ಇದೆ. ಮುಂದಿನ ದಿನಗಳಲ್ಲಿ ಇದ್ದಾರೆ. ನಮ್ಮ ತಾಲೂಕಲ್ಲಿ 500ಕ್ಕೂ ಹೆಚ್ಚು ಮತದಾರರಿದ್ದಾರೆ. ತಾಲೂಕು ಮಟ್ಟದಲ್ಲೇ